ಇವತ್ತು ನಮ್ಮ ಮನೆಯಲ್ಲಿ ನನ್ನನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿ ಮನೇಲಿ ಬೋರ್ ಆಗ್ತಾ ಇದೆ ಅಂತ ಕೇಳಿದ್ರು. ಆಗ ನನಗೆ ತಟ್ಟನೆ ನೆನಪಾಗಿದ್ದೆ ಬೆಂಗಳೂರಿನಲ್ಲಿ ಇರುವಂತ ಒಂದು ಹಿಡನ್ ಪ್ಲೇಸ್. ಹಾಯ್ ಹಾಯ್ ಹಲೋ ಹಲೋ ಫ್ರೆಂಡ್ಸ್. ಫ್ರೆಂಡ್ಸ್, ಗಿರಿಶ್ರೀ ವ್ಲಾಗ್ಗೆ ಸ್ವಾಗತ. ನಾನು ಗಿರಿ. ನಾನು ಶ್ರೀ. ನಮ್ಮ ವಿಡಿಯೋದಲ್ಲಿ ಬೆಂಗಳೂರಿನ ಒಂದು ಅಪರೂಪದ ದೇವಾಲಯ ಸೂರ್ಯನಾರಾಯಣ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಶಿವ, ಗಣೇಶ, ವಿಷ್ಣು ಹಾಗೂ ದೇವಿಗಳ ದೇವಾಲಯವನ್ನ ಅತಿ ಹೆಚ್ಚಾಗಿ ನೋಡ್ತೀವಿ. ಆದ್ರೆ ಸೂರ್ಯ ದೇವರಿಗೆ ಅರ್ಪಿತವಾಗಿರೋ ದೇವಾಲಯವನ್ನ ಅತಿ ಹೆಚ್ಚಾಗಿ ನೋಡ್ತೀವ? ಇಲ್ಲ. ಇವತ್ತು ನಾವು ಬಂದಿರೋದು ಸೂರ್ಯ ದೇವರಿಗೆ ಸಮರ್ಪಿಸಿರುವಂತಹ ದೇವಾಲಯ. ಇದು ಅತಿ ಅಪರೂಪದ ದೇವಾಲಯ. ದೇಶಗಳಲ್ಲಿ ಕೆಲವೇ ದೇವಾಲಯಗಳಲ್ಲಿ ಈ ದೇವಾಲಯನು ಒಂದು. ಇದು ಎಲ್ಲಿದೆ ಅಂದ್ರೆ ದೊಮ್ಮಲೂರಿನಲ್ಲಿ ಲೊಕೇಟ್ ಆಗಿದೆ. ಅಂಡ್ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯ ಅಂತ ಕೂಡ ಕರೀತಾರೆ. ನಾವು ಗೋಪುರಕ್ಕೆ ಕೈ ಮುಕ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ಎಡಭಾಗದಲ್ಲಿ ನಮಗ್ ಸಿಗೋದೇ ರಾಮಕೋಟಿ ಸನ್ನಿಧಿ. ಇಲ್ಲಿ ರಾಮ ಮತ್ತು ಹನುಮಂತನ ಬಾಂಧವ್ಯವನ್ನು ಚಿತ್ರಿಸಿದ್ದಾರೆ. ಅದನ್ನ ಮುಗಿಸ್ಕೊಂಡು ಮುಂದೆ ಬಂದ್ರೆ ಶೇಷನಾರಾಯಣ ದೇವಸ್ಥಾನ ಇದೆ. ಅದ್ರ ಮುಂದೆ ಶೇಷನಾಗಗಳನ್ನು ನೀವು ನೋಡ್ಬೋದಾಗುತ್ತೆ. ಅದಾದ ನಂತರ 4 ಹೆಜ್ಜೆ ಆದ್ಮೇಲೆ ಶಿವನ ಸನ್ನಿಧಿ ಸಿಗುತ್ತೆ. ಅದರ ಮುಂದೆ ನಂದಿ ಇದೆ. ನಂದಿ ಕಿವಿನಲ್ಲಿ ನಾವು ಏನ್ ಹೇಳ್ತೀವಿ ಅದು ನೆರವೇರುತ್ತೆ ಅನ್ನುವ ನಂಬಿಕೆ ಕೂಡ ಇಲ್ಲಿ ಇದೆ. ನಾವು ಇದನ್ನೆಲ್ಲ ದರ್ಶನ ಮಾಡ್ಕೊಂಡು ಮೆಟ್ಲತ್ತಿ ಮೇಲ್ಗಡೆ ಫ್ಲೋರ್ಗೆ ಬರಬೇಕಾಗುತ್ತೆ. ಸೊ ಈಗ ವಿಶೇಷವಾದ ದಿನ ಆಗಿರೋದ್ರಿಂದಾಗಿ ತುಂಬಾ ಜನ ಇದ್ದಾರೆ. ನಾವು ಕೂಡ ಕ್ಯೂನಲ್ಲಿ ನಿಂತು ಮೇಲ್ಗಡೆ ಬಂದಿದ್ದೀವಿ. ಸೊ ಮೇಲ್ಗಡೆ ಬಂದಾಗ ಇಲ್ಲಿ ಕಾಣಿಸುವಂಥದ್ದೇ ಇದು ಸೂರ್ಯ ದೇವರಿರುವಂಥ ಗರ್ಭಗುಡಿ ಇರುವಂಥ ಪ್ರಾಂಗಣ. ತುಂಬಾ ವಿಶಾಲವಾಗಿ ತುಂಬಾ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. ಇತಿಹಾಸವುಳ್ಳ ಈ ದೇವಸ್ಥಾನದಲ್ಲಿ ಸೂರ್ಯನಾರಾಯಣ ದೇವರು 7 ಕುದುರೆಗಳುಳ್ಳ ರಥದ ಮೇಲೆ ನಿಂತಿರುವ ಹಾಗೆ ಸುಂದರವಾದ ವಿಗ್ರಹ ಇದೆ. ಅದು ಭಕ್ತಿಯ ಭಾವವನ್ನು ಹೆಚ್ಚಿಸುತ್ತದೆ. ಸೊ ಈ 7 ಕುದುರೆಗಳು ವಾರದ 7 ದಿನಗಳನ್ನು ಮತ್ತು ಸೂರ್ಯನ 7 ಬಣ್ಣಗಳನ್ನು ಪ್ರತೀಕಿಸುತ್ತದೆ. ದೇವರ ದರ್ಶನ ಮುಗಿಸ್ಕೊಂಡು ಹೊರ ಬರ್ತಿದ್ದಾಗೇನೆ ದೇವರ ಎಡಭಾಗದಲ್ಲಿ ವೈಷ್ಣವಿ ದೇವಿ ಹಾಗೂ ಬಲಭಾಗದಲ್ಲಿ ಮಹಾಗಣಪತಿ ದರ್ಶನ ಕೂಡ ಸಿಗುತ್ತೆ. ಇಲ್ಲಿ ನಡೆಯುವ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪ್ರತಿ ವರ್ಷದ ರಥಸಪ್ತಮಿ ಉತ್ಸವ. ಪ್ರತಿ ವರ್ಷದ ಮಾಘ ಮಾಸದ ಶುಕ್ಲ ಪಕ್ಷದ ದಿನದಂದು ಇಲ್ಲಿ ನಡೆಯುವ ರಥೋತ್ಸವ ಬಹಳ ಅದ್ದೂರಿಯಿಂದ ನಡೆಯುತ್ತದೆ. ಸೊ ಆ ದಿನನ ಸೂರ್ಯನ ಜನ್ಮದಿನ ಅಂತ ಕರೀತಾರೆ.
ಸೊ ಅವತ್ತು ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಪುನೀತರಾಗ್ತಾರೆ. ಈ ಗರ್ಭಗುಡಿ ಹಿಂದೆ ಸೂರ್ಯನಾರಾಯಣ ಸ್ವಾಮಿ ಚಿಹ್ನೆ ಕೂಡ ಇದೆ. ಅದ್ರ ಎದುರುಗಡೆ ಕೋದಂಡರಾಮ ಸ್ವಾಮಿ ಮೂರ್ತಿ ಸಹ ಇದೆ. ದೇವಸ್ಥಾನದ ಸುತ್ತಲೂ ಸುಂದರವಾದ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲಿನ ಪ್ರತಿಯೊಂದು ಕಲಾಕೃತಿಗಳು ಸೂರ್ಯದೇವನಿಗೆ ಸಂಬಂಧಪಟ್ಟ ವಿವಿಧವಾದ ಕಥೆಗಳನ್ನು ಹೇಳುತ್ತದೆ. ಈ ದೇವಾಲಯವು ದಕ್ಷಿಣ ಭಾರತದ ದ್ರಾವಿಡ ಶೈಲಿನಲ್ಲಿದ್ದು ಬರುವ ಭಕ್ತಾದಿಗಳಿಗೆ ಗಮನ ಸೆಳೆದು ನೆಮ್ಮದಿಯ ತಾಣವಾಗಿದೆ. ನಗರದ ಗದ್ದಲದ ನಡುವೆ ಈ ದೇವಸ್ಥಾನವು ಶಾಂತ ಮತ್ತು ಮನಸ್ಸಿಗೆ ಹಿತಕರವಾಗಿದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಗರ್ಭಗುಡಿ ಸುತ್ತಲೂ ಬ್ಲ್ಯಾಕ್ ಸ್ಟೋನ್ ಅಲ್ಲಿ ಆನೆ ಮತ್ತು ಕುದುರೆಯನ್ನು ಕೆತ್ತಿದ್ದಾರೆ. ಇದೊಂದು ನೋಡಲು ತುಂಬಾ ಚೆನ್ನಾಗಿರುತ್ತೆ. ಸೂರ್ಯದೇವರನ್ನು ಶಕ್ತಿ, ಆರೋಗ್ಯ ಮತ್ತು ಜ್ಞಾನದ ಪ್ರತೀಕವಾಗಿ ಪೂಜಿಸಲಾಗುತ್ತದೆ. ಅದಕ್ಕಾಗಿ ಇಲ್ಲಿ ಬರುವ ಹಲವಾರು ಭಕ್ತಿಗಳು ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದುವುದಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಮತ್ತು ವಿಶೇಷವಾಗಿ ಕಣ್ಣಿನ ಸಮಸ್ಯೆ ಇರುವವರು, ಆರೋಗ್ಯದಿಂದ ಬಳಲುತ್ತಿರುವವರು ಇಲ್ಲಿ ಬಂದು ಸೂರ್ಯದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಗರ್ಭಗುಡಿ ಎದುರುಗಡೆನೆ ಇರುವಂತಹ ರಥದಂತೆ ಕಾಣೋ ಈ ದೇವಾಲಯದೊಳಗಡೆ ರಾಮ, ಲಕ್ಷ್ಮಣ, ಸೀತೆ ಮತ್ತೆ ಆಂಜನೇಯ ಮೂರ್ತಿಗಳನ್ನ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನನ 1995 ಫೆಬ್ರವರಿ 6ನೇ ತಾರೀಕಿನಂದು ನಡೆದಾಡೋ ದೇವರಂತೆ ಖ್ಯಾತರಾಗಿರೋ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಿಸ್ಟಾರಿಕಲ್ ಪ್ಲೇಸು, ಪ್ರಸಿದ್ಧವಾದ ದೇವಾಲಯಗಳನ್ನ ನೋಡಲು ಹೊರ ರಾಜ್ಯಗಳಿಗೆ, ಹೊರ ಜಿಲ್ಲೆಗಳಿಗೆ ಹೋಗ್ತೀವಿ. ಆದ್ರೆ ನಮ್ಮ ಸುತ್ತಮುತ್ತಲೇ ಇರುವಂತಹ ಪ್ರಸಿದ್ಧವಾದ ದೇವಾಲಯಗಳನ್ನ ನೋಡೋದನ್ನ ಮತ್ತೆ ಬಿಡ್ತೀವಿ. ಹಾಗಾಗಿ ವರ್ಷಕ್ಕೊಮ್ಮೆ ಆದ್ರೂ ಇಂಥ ದೇವಾಲಯಗಳಿಗೆ ಭೇಟಿ ಕೊಟ್ರೆ ಮನ್ಸಿಗೆ ನೆಮ್ಮದಿನೂ ಸಿಗುತ್ತೆ, ಮತ್ತೆ ನಮ್ಮ ಸುತ್ತಮುತ್ತ ಇಂಥ ಒಳ್ಳೊಳ್ಳೆ ದೇವಾಲಯಗಳಿದೆ ಅನ್ನೋ ಅರಿವು ಕೂಡ ನಮ್ಗೆ ಆಗುತ್ತೆ. ಓಂ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯಃ ಪ್ರಚೋದಯಾತ್ ತನ್ನೋ ಸೂರ್ಯಃ ಪ್ರಚೋದಯಾತ್. ಓಂ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ. ನೀವು ಬೆಂಗಳೂರಿನಲ್ಲಿ ಇದ್ರೆ ಅಥವಾ ಬೆಂಗಳೂರಿಗೆ ಭೇಟಿ ನೀಡಿದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಬನ್ನಿ. ತುಂಬಾ ಅದ್ಭುತವಾದ ಅನುಭವವನ್ನ ಪಡ್ಕೊಳ್ತೀರಾ ಸ್ನೇಹಿತರೆ. ನಮ್ಮ ಈ ಸಣ್ಣ ಪ್ರಯತ್ನ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮಸ್ಕಾರ.